ಗಾಯ್ಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ವ್ಲಾಗ್ ಬೈ ಚೇತನ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಕ್ರೇಜಿ ಪೀಪಲ್? ನಾನು ನಿಮ್ಮ ಚೇತನ್. ಬನ್ನಿ ಮತ್ತೊಂದು ಬ್ರ್ಯಾಂಡ್ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಮತ್ತೊಂದು ಕುಕ್ಕಿಂಗ್ ವ್ಲಾಗ್ ನಾವು ಮಾಡ್ತಾಯಿದ್ದೀರಿ. ಅದು ನಾವು ಪ್ರತಿ ಸಲ ಕುಕ್ಕಿಂಗ್ ಮಾಡಿದಾಗ ಆಚೆ ಮಾಡ್ತಾಯಿದ್ರಿ. ಇವತ್ತು ನಮ್ಮ ಫ್ರೆಂಡ್ ಅವರು ಅಂದರೆ ನಮ್ಮ ಅಣ್ಣನ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತಾಯಿದ್ರಿ. ನಮ್ಮ ರೋಷಿ ಬಾಬು ಅಣ್ಣನ ಮನೇಲಿ ಕುಕ್ಕಿಂಗ್ ಮಾಡ್ತಾಯಿದ್ರಿ. ನೋಡ್ಬೋದು ನಮ್ಮ ಮನೆ ಹತ್ರ ರೋಡ್ಸ್ ಯಾವ ರೀತಿ ಇದೆ ಅಂತ. ಸಕ್ಕತ್ತಾಗಿರೋ ಇವರು, ಒಳ್ಳೆ ನೇಚರು. ಮಳೆ ಬಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೊಚ್ಚೆಗಳು ಆಗಿರ್ಬೋದು, ಪ್ರತಿ ಒಂದಂದರೆ ರೋಡ್ಸ್ ಪ್ರಾಬ್ಲಮ್ ಇದೆ ಇಲ್ಲಿ. ಆದ ಕಾರಣಗಳಿಂದ ಸೌದೆಗಳನ್ನ ಹೊಂಚೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ನಾವು ಹೋಮ್ ಕುಕ್ಕಿಂಗ್ ಮಾಡ್ತಾಯಿದ್ದೀರಿ ನಮ್ಮ ರೋಷಿ ಅಣ್ಣ ಅವ್ರ ಮನೇಲಿ. ಇವತ್ತು ಒಂದು ಕುಕ್ಕಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀರಿ. ಅಂದರೆ ಇವತ್ತು ಮಶ್ರೂಮ್ ಫ್ರೈ ಮಾಡ್ತಾಯಿದ್ದೀರಿ. ಬನ್ನಿ ಏನೇನೆಲ್ಲ ಆ್ಯಡ್ ಮಾಡ್ತಾಯಿದ್ದೀರಿ, ಯಾವ ರೀತಿ ಬರುತ್ತೆ ಈ ವ್ಲಾಗು, ಪ್ಲಸ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ರೋಷಿ ಅಣ್ಣ ಅವ್ರ ಮನೇಲಿ ಸಿಗೋಣ. ಹಲೋ ಗಾಯ್ಸ್, ಇವಾಗ ನಾವು ರೋಷಿ ಅಣ್ಣ ಅವ್ರ ಮನೇಲಿ ಬಂದಿದ್ದೀವಿ. ನೋಡ್ಬೋದು ಇದು ಅವರ ಮನೆ. ಹೋಮ್ ಟೂರು ಕೂಡ ಮಾಡೋಣಂತೆ ಇವತ್ತು ರೋಷಿ ಅಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ಸುಮಾರು ದಿವಸಗಳೇ ಆಯಿತು ನಾವೆಲ್ಲ ಕುಕ್ಕಿಂಗ್ ಮಾಡಿ. ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಇದ್ದೀರಿ ಅಂತ ಕುಕ್ಕಿಂಗ್ ಮಾಡ್ತಾಯಿದ್ದೀರ. ಅದು ಆಚೆ ಕುಕ್ಕಿಂಗ್ ಮಾಡ್ತಾಯಿಲ್ಲ. ಆಚೆ ತುಂಬಾ ಮಳೆ ಬರುವ ಚಾನ್ಸಸ್ ಇದೆ. ನೈಟೆಲ್ಲ ಮಳೆ ಬಂದಿದೆ, ಸೌದೆಗಳೆಲ್ಲ ನೀರು ಆಗ್ಬಿಟ್ಟಿರುತ್ತೆ ಅಂತ ಇವತ್ತು ರೋಷಿ ಅಣ್ಣ ಅವರ ಮನೆಯಲ್ಲಿ ಇವತ್ತು ಹೋಮ್ ಕುಕ್ಕಿಂಗ್ ಮಾಡ್ತಾಯಿದ್ದೀರಿ. ಏನು ಮಾಡ್ತಾಯಿದ್ದೀರಿ ಅಂತ ನಮ್ಮ ರೋಷಿ ಅಣ್ಣ ಅವರೇ ತಿಳಿಸ್ಕೊಡ್ತಾರೆ. ಹೇಳಿ ಅಣ್ಣ, ಏನು ಮಾಡ್ತಾಯಿದ್ದೀರಿ ಅಂತ. ಇವತ್ತು ಮಾಡ್ತಾ ಇರೋದು ನಾವು ಮಶ್ರೂಮ್ ಎಗ್ ಫ್ರೈ ಮಾಡ್ತಾಯಿದ್ದೀವಿ. ಮಶ್ರೂಮಲ್ಲಿ ಎಗ್ ಹಾಕ್ಬಿಟ್ಟು ಫ್ರೈ ಮಾಡೋದು. ಪರೋಟ ಜೊತೆ ತಿಂದರೆ ಸೂಪರಾಗಿರುತ್ತೆ. ಅದನ್ನು ಪೂರ್ತಿಯಾಗಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ನಮ್ಮ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ನಮ್ಮ ರೋಷಿ ಬಾಬು ಅಣ್ಣವರ ಚಾನಲ್ಲು. ನೋಡ್ಬೋದು ಯಾವ ರೀತಿ ಇದೆ ಅಂತ. ರೀಸೆಂಟಾಗಿ ಎಗ್ ಬಿರಿಯಾನಿ ಈಟಿಂಗ್ ಚಾಲೆಂಜ್ ಕೂಡ ಮಾಡಿದ್ದಾರೆ ಮತ್ತು ರಕ್ಷಾ ಬಂಧನ್ ಶಾರ್ಟ್ಸ್ ಕೂಡ ಇದೆ. ಇಲ್ಲಿ ನಮ್ಮ ಕೀರ್ತನ್ ಅವರ ಆ್ಯಕ್ಟಿಂಗ್ ಕೂಡ ಸೂಪರ್ವಾಗಿ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕ್ ಆಗಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಒಂಥರ ಫ್ಯಾಮಿಲಿ ಥರ ಈಟಿಂಗು ಮಾಡ್ತಾರೆ, ಸ್ವಲ್ಪ ಶಾರ್ಟ್ಸ್ ರೀತಿಯಾಗೂ ಮಾಡ್ತಾರೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಕೊಡ್ತಾರೆ. ನೋಡ್ಕೊಳ್ಳಿ, ಇದೇ ಚಾನಲ್ಲು ನಮ್ಮ RS ವ್ಲಾಗ್ ಬೈ ಬಾಬು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಂಕ್ ಆಗಿರ್ತೀನಿ ಡಿಸ್ಕ್ರಿಪ್ಷನ್ಸಲ್ಲಿ. ಈಗ ಯಾವ ಥರ ಇದೆ ನಮ್ಮ ರೋಷಿ ಬಾಬು ಅವರ ಕಿಚನು ನೋಡಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಆವಾಗಲೇ ಮಶ್ರೂಮ್ ತಯಾರಿ ಆಗ್ತಿದೆ. ಸ್ವಲ್ಪ ಈರುಳ್ಳಿ ಎಲ್ಲ ಚಾಪ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ, ಪ್ಲಸ್ ಟೊಮೆಟೊ ಕೂಡ ಚಾಪ್ಸ್ ಮಾಡ್ಕೊಂಡಿದ್ದಾರೆ. ಇದು ನಮ್ಮ ಇವತ್ತಿನ ಕಿಚನು. ಇದನ್ನು ಬಟನ್ ಮಶ್ರೂಮ್ ಅಂತ ಕರೀತಾರೆ. ನಾವು ಅರ್ಧ kg ತೊಗೊಂಬಂದಿದ್ರಿ. ನಾವು ಒಂದು 4 ಜನ ಇರೋದ್ರಿಂದ ಅರ್ಧ kg ಅಲ್ಲಿ ಮ್ಯಾನೇಜ್ ಮಾಡ್ಬೋದು ಆರಾಮ್ಸೆ. ನಮ್ಮ ಕೀರ್ತನ್ ಅವ್ರ ಕೈಯಲ್ಲಿ ಮಶ್ರೂಮ್ ಇಟ್ಕೊಂಡಿದ್ದಾರೆ. ಅವರ ಡ್ಯಾಡಿ ಇಲ್ಲಿ ಮಶ್ರೂಮ್ನ ಚಾಪಿಂಗ್ಸ್ ಮಾಡ್ತಾಯಿದ್ದಾರೆ. ನೋಡ್ಬೋದು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದಾರೆ ಅಂತ. ಆದಷ್ಟು ಸಣ್ಣ ರೀತಿಯಾಗಿ ಕಟ್ ಮಾಡ್ಕೊಬೇಕಂದ್ರೆ ಒಂದು ಮಶ್ರೂಮ್ನ 3 ಪೀಸಸ್ ಮಾಡ್ಕೊಬೋದು ಅಥವಾ 4 ಪೀಸಸ್ ಮಾಡ್ಕೊಬೋದು. ನಮಗೆ ಆವಾಗಲೇ ಈರುಳ್ಳಿ ಕೂಡ ಹೆಚ್ಚಿಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಾವು ಮಡಕೆಯಲ್ಲಿ ಮಾಡ್ತಾಯಿದ್ದೀರಿ ಈ ಮಶ್ರೂಮ್ ಫ್ರೈನ. ತುಂಬ ಯೂನಿಕ್ ಆಗಿದೆ. ನಾವು ರೀಸೆಂಟಾಗಿ ನೀವು ನೋಡಿದ್ರಿ, ನಾವು ಈ ಮಡಕೆನ ಯೂಸ್ ಮಾಡಿ ಮತ್ತೊಂದು ಡಿಶ್ ಕೂಡ ಮಾಡಿದ್ರಿ. ನಮ್ಮ ರೀಸೆಂಟ್ ವೀಡಿಯೋಸ್ ಚೆಕ್ ಮಾಡ್ಕೊಳ್ಳಿ ಬೇಕಾಗಿದ್ದರೆ. ಇವಾಗ ಈ ಮಡಕೆ ಮತ್ತೆ ಬಂದಿದೆ. ನಾವು ಗ್ಯಾಸಲ್ಲಿ ಮಾಡೋದ್ರಿಂದ ತುಂಬ ಯೂನಿಕಾಗಿ ಕಾಣಿಸುತ್ತೆ. ಒಳ್ಳೆ ಒಂದು ಇದು ಕೂಡ ಇರುತ್ತೆ. ನಿಮ್ಗೆ ಏನಂತಾರಪ್ಪ, ಅದು ಟೇಸ್ಟು ಕೂಡ ಸ್ವಲ್ಪ ಒಂದು ಮಡಕೆ ರೀತಿ ಒಂದು ಫ್ಲೇವರ್ ಟೇಸ್ಟೇ ಇರುತ್ತೆ. ನೆಕ್ಸ್ಟು ಖಾರ ಪುಡಿನ ಹಾಕ್ತಾಯಿದ್ದೀರಿ. ನೋಡ್ಬೋದು 1 ಸ್ಪೂನಷ್ಟು ಖಾರ ಪುಡಿನ ನಾವು ಯೂಸ್ ಮಾಡ್ತಾಯಿದ್ದೀರಿ.
ಖಾರ ಮತ್ತು ಸಾಲ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೆಕ್ಸ್ಟು ಧನಿಯಾ ಪುಡಿ ಹಾಕಿದ್ದಾರೆ, ಖಾರ ಪುಡಿ, ಧನಿಯಾ ಪುಡಿ. ನೆಕ್ಸ್ಟು ಯಾವ ಐಟಮ್ ಹಾಕ್ತಾಯಿದ್ದಾರೆ ನೋಡೋಣ. ಗರಂ ಮಸಾಲ ಹಾಕ್ತಾಯಿದ್ದಾರೆ, ನನಗೆ ಹೆಸರು ಕೂಡ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಪೆಪ್ಪರ್ ಹಾಕ್ತಾಯಿದ್ದಾರೆ, ಪೆಪ್ಪರ್ ಪೌಡರು ತುಂಬ ಇಂಪಾರ್ಟೆಂಟ್ ಅಪ್ಪ. ಪೆಪ್ಪರು ಎಲ್ಲ ಅಡುಗೆಗೂ ಯೂಸ್ ಮಾಡಿ, ಸ್ವಲ್ಪ ದೇಹಕ್ಕೆ ಕೂಡ ಯೂಸ್ಫುಲ್ಲು ಪೆಪ್ಪರು. ಜೀರಾ ಪೌಡರ್ ಹಾಕ್ತಾಯಿದ್ದಾರೆ. ನೆಕ್ಸ್ಟು ಅದಾದಮೇಲೆ ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದಾರೆ. ಏನು ಇದಕ್ಕೆ ಇವಾಗ ಮಶ್ರೂಮ್ನ ಆ್ಯಡ್ ಮಾಡ್ಕೊಂಡು ನೋಡ್ಬೋದು ಮಶ್ರೂಮ್ ಯಾವ ರೀತಿ ಇದೆ ಅಂತ. ನಾವು ಕರೆಕ್ಟಾಗಿ 1/2 kg ತೊಗೊಂಡಿದ್ದೀವಿ, ಸಕ್ಕದಾಗುತ್ತೆ ಅಂತ ನೋಡ್ಬೋದು. ಮಶ್ರೂಮ್ ಕೂಡ ಹಾಕಿದ್ದೀರಿ. ಕೆಳಗಡೆ ಸ್ವಲ್ಪ ಗ್ರೇವಿ ಎಲ್ಲ ರೆಡಿಯಾಗಿದೆ, ಮಶ್ರೂಮ್ ಫ್ರೈದು ಗ್ರೇವಿ. ಇವಾಗ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳೋಣ. ಮಿಕ್ಸ್ ಇಟ್ ವೆಲ್ ಮಾಡ್ಕೊಬೇಕು. ಗೈಸ್ ಇವಾಗ ಇದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೀರಿ. ಅವಾಗಲೇ ಒಂದು ಹಾಕ್ಕೊಂಡಿದ್ದೀರಿ, ಇವಾಗ ಮತ್ತೊಂದು ಮೊಟ್ಟೆ. ಟೋಟಲ್ ನಾವು 4 eggsನ ಹಾಕ್ತಾ ಇದ್ದೀರಿ. ನಾಲ್ಕನೇ ಮೊಟ್ಟೆ ನೋಡ್ಬೋದು, 4 ಮೊಟ್ಟೆ ಹಾಕ್ಕೊಂಡಿದ್ದೀರಿ. ಸ್ವಲ್ಪ ಇವಾಗ ನೀರೆಲ್ಲ ಅಷ್ಟೇನಿಲ್ಲ ಅದರೊಳಗಡೆ. ಇವಾಗ ಮೊಟ್ಟೆ ಹಾಕೋದ್ರಿಂದ ಒಂದು ಸ್ವಲ್ಪ ಇದು ಎಗ್ ಫ್ಲೇವರು ಬರಬೇಕು, ಅಂದರೆ ಸ್ವಲ್ಪ ಎಗ್ಗು ಪಲ್ಯ ಥರನೂ ಇರಬೇಕು. ಎಗ್ ಮಶ್ರೂಮ್ ಫ್ರೈ ಆಗಿರೋದ್ರಿಂದ ಇವಾಗ ರೆಡಿಯಾಗಿದೆ, ಸೂಪರಾಗಿ ಬಂದಿದೆ. ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಫ್ರೈ ಜೊತೆಗೆ ಮಲ್ಬಾರ್ ಪರೋಟ ರೆಡಿ ಆಗ್ತಿದೆ. ಇಲ್ಲಿ ಹಾಯ್ ಅಂತವ್ರೆ. ಇವಾಗ ಕರೆಕ್ಟಾಗಿ ಒಂದು ಹಾಯ್ ಅಂತ ನಮ್ಮ ಆಡಿಯನ್ಸ್ಗೆ ನೋಡಿದ್ರಾ. ಇವಾಗ ನಾವು ಅನ್ಬೇಕು, ಅವಾಗಲೇ ಅವರೇ ಮಾಡ್ತಾರೆ. ಇವಾಗ ನಾವು ಕೇಳ್ಬಿಟ್ಟು ಮಾಡಿಸ್ಕೊಬೇಕು. ಇದ್ರ ಜೊತೆಗೆ ಮಲ್ಬಾರ್ ಪರೋಟ ರೆಡಿ ಆಗ್ತಿದೆ ನೋಡ್ಬೋದು. ಪರೋಟ ಬಿಸಿ ಮಾಡ್ತಾ ಇದ್ದಾರೆ. ಪರೋಟ ಜೊತೆ ಇವಾಗ ಮಶ್ರೂಮ್ ಫ್ರೈ ಮಾಡಿದ್ರಿ ಗೊತ್ತಾ, ಆ ಫ್ರೈನ ತಿಂದ್ಬಿಟ್ಟು ಹೇಳ್ತೀರಿ ಯಾವ ರೀತಿ ಇದೆ ಅಂತ. ಇವತ್ತು ಭಾನುವಾರ ಆಗಿರೋದ್ರಿಂದ ಭಾನುವಾರ ಸ್ಪೆಷಲ್ ಮಶ್ರೂಮ್ ಎಗ್ ಫ್ರೈ. ರೋಶಿ ಬಾಬು ಅವರ ಸ್ಪೆಷಲ್ ಮಶ್ರೂಮ್ ಎಗ್ ಫ್ರೈ ಡಿಫ್ರೆಂಟಾಗಿರುತ್ತೆ. ಚಿತಲ್ ಪತಲಾಗಿ ಮಾಡ್ತಾಯಿದ್ದೀರಿ ನೋಡ್ಬೋದು. ಸೂಪವಾಗಿದೆ. ನೋಡಿದ್ರೆ ಯಾವಾಗಲೇ ಮಶ್ರೂಮ್ ಫ್ರೈ ಯಾವ ರೀತಿ ಮಾಡೋದು ಅಂತ ನಿಮಗೆ ಕ್ಲಾರಿಟಿ ಬಂದಿಲ್ಲ ಅಂದರೆ ಮತ್ತೊಂದು ಸತಿ ರಿವರ್ಸ್ ಹಾಕಿ ಸ್ಲೋ ಮಾಡಿ ನಿಮಗೆ ಯಾವ ಲೆವೆಲಲ್ಲಿ ಬೇಕೋ ಆ ಲೆವೆಲಲ್ಲಿ ವಿಡಿಯೋ ನೋಡಿ. ತುಂಬ ಸಕ್ಕತ್ತಾಗಿದೆ. ಫೈನಲಿ ನಮ್ಮ ಪರೋಟ ಮತ್ತು ಮಶ್ರೂಮ್ ಫ್ರೈ ರೆಡಿ ಇದೆ. ಇವಾಗ ಟೇಸ್ಟ್ ಮಾಡಿ
ರಿವ್ಯೂ ಕೊಡೋ ಟೈಮು. ಫೈನಲಿ ನಮ್ಮ ಪರೋಟ ಮತ್ತು ಮಶ್ರೂಮ್ ಫ್ರೈ ರೆಡಿ ಇದೆ. ನಮ್ಮ ರೋಷಿ ಬಾಬು ಅಣ್ಣ ಅವ್ರ ಕೈಯಲ್ಲಿದೆ. ಫೈನಲ್ ಆಗಿ ಇವಾಗ ರೆಡಿ ಆಗಿದೆ. ಇವಾಗ ತಿಂದು ಬ್ಯಾಟಿಂಗ್ ಮಾಡೋಣ. ನೋಡಿ ಗೈಸ್ ಯಾವ ರೀತಿ ಇದೆ ಅಂತ. ನಾವು 2 ಪರೋಟ ಹಾಕೊಂಡಿದ್ದೀರಿ, ಜೊತೆಗೆ ಮಶ್ರೂಮ್ ಎಗ್ ಫ್ರೈ ಕೂಡ ಹಾಕೊಂಡಿದ್ದೀರಿ. ಮೊದಲು ಮಶ್ರೂಮ್ ಎಗ್ ಫ್ರೈಯಿಂದ ಶುರು ಮಾಡೋಣ, ಪರೋಟದಿಂದ ಶುರು ಮಾಡೋಣ? ಎಗ್ ಫ್ರೈನ ಟೇಸ್ಟ್ ಮಾಡೋಣ ಫಸ್ಟ್. ಗಾಯ್ಸ್ ಮಶ್ರೂಮ್ ಎಗ್ ಫ್ರೈ ನಮ್ಮ ಕೀರ್ತನ್ ಅವ್ರು ಹೇಳ್ತಾನೆ. ಕೀರ್ತನ್ ತಗೊಳಪ್ಪ ಒಂದು ಪೀಸು. ಹೆಂಗಿದ್ಯಪ್ಪ ಟೇಸ್ಟು? ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಬಂದಿದೆಯಾ? ಸ್ಪೈಸಿ ಇದೆಯಾ? ಸ್ಪೈಸಿ ಇದೆ. ನೆಕ್ಸ್ಟು ನಾವು ಟ್ರೈ ಮಾಡೋಣ. ಸ್ಪೈಸಿ ಸಕ್ಕದಾಗಿ ಬಂದಿದೆ. ಮಶ್ರೂಮು ಅದು ನಾವು ತೊಗೊಂಬರ್ಬೇಕು ದೊಡ್ಡದಿರುತ್ತೆ, ಹೋಗ್ತಾ ಹೋಗ್ತಾ ಬೆಂತ ಚಿಕ್ಕದಾಗ್ಬಿಡುತ್ತೆ, ಕಾಣಿಸೋದೇ ಇಲ್ಲ ಎಲ್ಲಿದೆ ಮಶ್ರೂಮು ಅಂತ. ಜೊತೆಗೆ ಬೇರೆದ್ರೆಲ್ಲ ಆ್ಯಡ್ ಮಾಡೋದ್ರಿಂದ ಸ್ಪೈಸಿಯಾಗಿದೆ. ಇದ್ರ ಜೊತೆಗೆ ಪರೋಟ ತಿಂದರೆ ಇನ್ನೂ ಕೂಡ ಮಜವಾಗಿರುತ್ತೆ. ನಮ್ಮ ರೋಷಿ ಅಣ್ಣ ಅವ್ರು ಹೇಳ್ತಾರೆ, ಅವರೇ ಕುಕ್ ಮಾಡಿದ್ದು, ಅವರೇ ಫಸ್ಟ್ ರಿವ್ಯೂ ಕೊಡಬೇಕಾಗಿತ್ತು, ನಾವು ಕೊಟ್ಟಿದ್ದೀವಿ ರಿವ್ಯೂ, ಇವಾಗ ಅವ್ರು ರಿವ್ಯೂ ಕೊಡ್ತಾರೆ. ಸೂಪರಾಗಿದೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಮತ್ತು ಇದಕ್ಕೆ ಮೊಟ್ಟೆ ಹಾಕಿರೋದ್ರಿಂದ ಮೊಟ್ಟೆ ಫ್ಲೇವರು ಬರ್ತಾಯಿದೆ ತಿಂತಾಯಿದ್ರೆ. ಘಮ ಮಾತ್ರ ಸೂಪರಾಗಿದೆ. ಮತ್ತು ಇನ್ನೊಂದೇನು ಅಂದರೆ ನಿಮಗೆ ಮೊಟ್ಟೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದೇ ಥರ ಮಾಡ್ಕೊಬೋದು. ಮೊಟ್ಟೆ ತಿನ್ನೋಕ್ಕೆ ಇಷ್ಟ ಇರೋರು ಮೊಟ್ಟೆ ಆ್ಯಡ್ ಮಾಡಿಬಿಟ್ಟು ಮೊಟ್ಟೆನೂ ತಿನ್ಬೋದು. ಮೊಟ್ಟೆ ಬೇಡ ಅಂದರೆ ಸ್ಕಿಪ್ ಮಾಡಿ ಈ ಥರನೇ ಫ್ರೈ ಮಾಡಿ ಪರೋಟ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ನೋಕ್ಕಾಗಲ್ಲ. ಪರೋಟ, ಪೂರಿ, ಚಪಾತಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಪರೋಟ ಜೊತೆ ತುಂಬ ಚೆನ್ನಾಗೈತೆ, ಚಪಾತಿ ಜೊತೆ ತಿಂದ್ರೂ ಚೆನ್ನಾಗೇ ಇರುತ್ತೆ. ಆದರೆ ರೈಸ್ಗೆ ಎಲ್ಲ ತಿನ್ನೋಕ್ಕಾಗಲ್ಲ, ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೊಬೋದು ಅಷ್ಟೇ. ರಸಮ್ ಆಗಲಿ ಸಾಂಬಾರಾಗಲಿ ಯಾವುದನ್ನ ಮಾಡಿದ್ರೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ರೋಷಿ ಬಾಬು ಅಣ್ಣ ಅವ್ರ ಚಾನಲು 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಗೈಸ್, ನಮ್ಮ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ಥರ ನಮ್ಮ ರೋಷಿ ಬಾಬು ಅಣ್ಣ ಅವ್ರ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಅವ್ರ ಮಗ ಅವ್ರದ್ದು ಕೂಡ ಚಾನಲ್ ಇದೆ. ಸದ್ಯದಲ್ಲಿ ಅವರು ಕೂಡ ಒಂದು ಶಾರ್ಟ್ಸ್ ವಿಡಿಯೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಅವರು ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಶಾರ್ಟ್ಸ್ ವಿಡಿಯೋ ಮಾಡೋಣ, ಒಂದು ಒಳ್ಳೆ ರೀತಿಯಾಗಿ ಅವರ ಯೂಟ್ಯೂಬ್ ಕೆರಿಯರ್ನ ತೊಗೊಂಡೋಗ್ಬೇಕು ಅಂತ. ಲಿಂಕ್ ಆಗಿರ್ತೀನಿ, RS ವ್ಲಾಗ್ ಬೈ ಬಾಬು ಚಾನಲ್ ಲಿಂಕು, ಅದಕ್ಕೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ? ಇನ್ನು ಕೀರ್ತನ್ ಹೇಳಬೇಕು, ನಿಮ್ಮ ಡ್ಯಾಡಿ ಹೆಂಗಪ್ಪ ಅಡುಗೆ ಮಾಡ್ತಾರೆ? ನಿಮ್ಮ ಡ್ಯಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ, ಫುಲ್ ಮುಗ್ದೋಗಿದೆ. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ಮಶ್ರೂಮ್ ಎಗ್ ಫ್ರೈನ ನೀವು ಕೂಡ ಟ್ರೈ ಮಾಡಿ. ನಮ್ಮ ರೋಷಿ ಬಾಬು ಅವರ ಸ್ಟೈಲಲ್ಲಿ ನಾವು ಮಾಡಿದ್ರಿ, ನೀವು ಕೂಡ ಇದನ್ನೇ ರೆಸಿಪಿ ಯಾಕೆ ಮಾಡಿದ್ರೆ ನಮಗೆ ಯಾವ ಟೇಸ್ಟ್ ಸಿಕ್ತು ನಿಮಗೂ ಕೂಡ ಅದೇ ಟೇಸ್ಟ್ ಸಿಗುತ್ತೆ. ರೋಷಿ ಅಣ್ಣ ಏನಂತೀರ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಹೆಂಗಿತ್ತು ಇವತ್ತು ಡೇ? ಹೆಂಗಿತ್ತು? ನಾನು ಮಡಿಕೆಯಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಮಡಿಕೆ ಅವೈಲಬಲ್ ಇದ್ದರೆ, ನಿಮ್ಮ ಹತ್ರ ಇದ್ದರೆ ಮಾಡಿ, ಇಲ್ಲ ಅಂದರೆ ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ಸ್ಪೈಸಿ ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿನೂ ಮಾಡ್ಬೋದು, ಖಾರ ಚೆನ್ನಾಗಿ ತಿಂತೀನಿ ಅಂದರೆ. ಇಲ್ಲ ಕಡಿಮೆ ಮಾಡ್ತೀವಿ ಅಂದರೆ ಕಡಿಮೆ ಮಾಡಿ. ನಾನಂತೂ ಖಾರ ತಿನ್ನೋರು ಜಾಸ್ತಿ, ನಾವು ಅದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗಂಟ ಬಾಯ್ ಬಾಯ್.